ನೋಡಿ ಫ್ರೆಂಡ್ಸ್, ಈ ವರ್ಷದ ಕೃಷಿ ಮೇಳದಲ್ಲಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ವತಿಯಿಂದ ದಿನಬಳಕೆಯ ಆಹಾರ ಮಳಿಗೆಯನ್ನು ಇಲ್ಲಿ ಕಾಣಬಹುದು. ಮತ್ತು ಈ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗ ಸಂಸ್ಥೆಯವರ ಈ ಮಳಿಗೆಯಲ್ಲಿ ಆರೋಗ್ಯಕರವಾದ ವಿವಿಧ ಬಗೆಯ ಉತ್ಪನ್ನಗಳು ಕಡಿಮೆ ದರದಲ್ಲಿ ಕೃಷಿ ಮೇಳಕ್ಕೆ ಬಂದಂತಹ ಸಂದರ್ಭದಲ್ಲಿ ರೈತ ಕುಟುಂಬಗಳು ಕೊಂಡುಕೊಳ್ಳುತ್ತಿರುವುದನ್ನು ನೀವು ಇಲ್ಲಿ ಕಾಣಬಹುದು ಮತ್ತು ಸಾಮಾನ್ಯವಾಗಿತ್ತು. ಈ ಮಳಿಗೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ವಿವಿಧ ಬಗೆಯ ರಾಗಿ ಸಿರಿ ಇರಬಹುದು, ಶ್ಯಾವಿಗೆ, ಮಿಲ್ಲಟ್, ಬಿಸ್ಕತ್ತು, ಬಾದಾಮಿ ಪೌಡರ್ ಹೀಗೆ ಹಲವಾರು ಆರೋಗ್ಯಕರವಾದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಕಾಣಬಹುದು, ನೋಡ್ತಾ ಇರ್ಬೋದು ನೀವು ಇಲ್ಲೇ. ಶ್ರೀ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗ ಸಂಸ್ಥೆಯ ವತಿಯಿಂದ ನೋಡಿ ಫ್ರೆಂಡ್ಸ್, ಇಲ್ಲೇ ನೀವು ನೋಡ್ತಾ ಇರಬಹುದು ಅನೇಕ ರೀತಿಯ ಆಮ್ಲಾ ಟೀ ಇಲ್ಲೇ ನೋಡ್ತಾ ಇರ್ಬೋದು. ಆರೋಗ್ಯಕ್ಕೆ ಬಂದರೆ ಬೆಟ್ಟದ ನೆಲ್ಲಿಕಾಯಿ ಕಷಾಯ ಅಂತ, ಇದು ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗಳಿಗೆ ಈ ಬೆಟ್ಟದ ನೆಲ್ಲಿಕಾಯಿ ಔಷಧಿ ಚಹಾ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಂತ ಇಲ್ಲೇ ಟೇಸ್ಟ್ ಮಾಡಲು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ಸ್ ಕುಡಿದ ಟೇಸ್ಟ್ ಮಾಡ್ತಾ ಇದ್ದಾರೆ, ಚಲೋ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆರೋಗ್ಯಕರವಾದಂತಹ ನೈಸರ್ಗಿಕವಾದಂತಹ ಬೆಟ್ಟದ ನೆಲ್ಲಿಕಾಯಿ ಕಷಾಯ ಅಂತ ಹೇಳ್ತಾ ಇದ್ದಾರೆ. ಇದು ಸಹ ಇಲ್ಲಿ ಒಂದು ಮಳಿಗೆಯನ್ನು ತೆರೆದಿದ್ದಾರೆ, ನೋಡ್ತಾ ಇರ್ಬೋದು. ಅದು ಪ್ಯಾಕೆಟ್ ಸಿಗ್ತೈತೆ ಫ್ರೆಂಡ್ಸ್, ಅದನ್ನು ನಾವು ಚಾಪುಡಿ ಹೇಗೆ ಸಿಗುತ್ತಲ್ಲ ಆ ರೀತಿ ಚಾಪುಡಿ ಗತೆ ಇದು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಸಿಗುತ್ತೆ. ಅದನ್ನು ನಾವು ಚಾಗತೆ ಮಾಡಿ ದಿನ ಬೆಳಿಗ್ಗೆ ಸಂಜೆ ಕುಡಿಬೋದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಇಲ್ಲಿ ಇದನ್ನು ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ಹಾಗೆ ಬಲ್ಬ್ಗಳು ಸಹ ದಿನ ಬಳಕೆಯ ವಿದ್ಯುತ್ ಬಲ್ಬ್ಗಳು ಸಹ ಒಂದು ಮಳಿಗೆಯಲ್ಲಿ ಕಾಣ್ತಾ ಇದೆ. ಬಲ್ಬ್ಗಳು ಸಹ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಮತ್ತು ವಾರಂಟಿಯೂ ಸಹ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಗ್ರೈಂಡರ್ಗಳು ನೋಡ್ತಾ ಇರಬಹುದು, ಜ್ಯೂಸ್ ಮಿಷನ್ಗಳು ನೋಡ್ತಾ ಇರ್ಬೋದು, ವಿವಿಧ ಬಗೆಯ ದಿನ ಬಳಕೆ ಮಾರಾಟಕ್ಕೆ. ಹಾಗೆ ನಾನು ತಗೋತಾ ಇದ್ದೇನೆ. ಮನೆಯ ಶೋಕೇಶ್ನಲ್ಲಿ ಇಡಲು ಎತ್ತುಗಳು ಹಾಗೂ ಚಕ್ಕಡಿ ಸಮೇತವಾದಂತಹ ಚಕ್ಕಡಿ ಜೊತೆಗೆ ಜೋಡಿ ಎತ್ತುಗಳ ಮೂರ್ತಿಗಳನ್ನು ಸಹ ಇಲ್ಲಿ ಶೋಕೇಶ್ನಲ್ಲಿ ಇಡುವಂತಹ ಮೂರ್ತಿಗಳನ್ನು ಸಹ ಇಟ್ಟಿದ್ದಾರೆ, ನೋಡ್ಬೋದು. ಸ್ಪ್ರೇ ಹೊಡೆಯೋದು ನೋಡ್ರಿ. ದೇಶಪಾಂಡೆ ಇಂಡಸ್ಟ್ರೀಸ್ ಅವ್ರದ್ದು ಚಸ್ಮಾ ತೊಂದ್ರೆ ಸರ್, ಅವನ ತೊಂದ್ರಿ ಚಸ್ಮಾ ಅವನ. ಹಾ ಇಲ್ಲ ನೋಡ್ರಿ ಸರ. ಹಾ ಅವ್ರಿಗೆ ಬರ್ತಾರಂತ್ರಿ, ಅವ್ರೆಲ್ಲಿ ಹೋಗ್ತಾರಂತ್ರಿ.